ಹಾಕಿಲ್ಲ ಅಂತಂದ್ರು. ಈಗ ಮತ್ತೊಂದು ಹಗರಣ ಬಯಲಿಕ್ಕೆ ಬರ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಳಿನಲ್ಲಿ ಹೇಳಿದ್ದಾರೆ ಸರ್. ನೋಡಪ್ಪ, ಏನು ಯಾವ ಹಗರಣ ಬೇಕಾದ್ರೂ ಅವ್ರು ತರಲಿ. ಏನು ಹಗರಣನ ದುಡ್ಡು ಕಲೆಕ್ಷನ್ ಹೆಂಗಾಗ್ತದೆ? ಈ ಕೇಂದ್ರ ಸರ್ಕಾರ ಏನು ದಿನ ನಮ್ಗೆ ದುಡ್ಡು ಕೊಟ್ಬಿಡ್ತಾರ? ಈಗ ನೀವು ಬಿಲ್ಗಳು ಕಟ್ಟಬೇಕು, ಕರೆಕ್ಟಾಗಿ ಕಟ್ತೀರಾ? ಈಗ ಟ್ಯಾಕ್ಸ್ ಕಟ್ಟಬೇಕು, ಏನು ಕರೆಕ್ಟಾಗಿ ಏನು ಲೆಕ್ಕಾಚಾರ ಹಾಕಿ ಬಂದ್ಬಿಡ್ತದ? ನಾವೇ ಸಂಬಳ ಕೊಡ್ಬೇಕಾದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ತದಪ್ಪ. ನಮ್ಮ ಸಂಸ್ಥೆಗಳಲ್ಲೇ ಆಗ್ತದೆ. ನಾನೇ ಕಾಂಗ್ರೆಸ್ ಆಫೀಸಲ್ಲಿ ಸಂಬಳ ಕೊಡ್ಬೇಕಾದ್ರೆ ಒಂದು 15 ದಿನ ಲೇಟ್ ಆಗ್ತದೆ, ವಾರ ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತದೆ. ಹಂಗೆ ಜನನೂ ಹಾಕ್ಬೇಕಾದ್ರೆ ಜನ ಹಾಕದಾಗ ತಾನೇ ನಾವು ದುಡ್ಡು ಕೊಡೋದು. 24 ತಿಂಗಳು 25 ತಿಂಗಳು ಕೊಟ್ಟಿದ್ದೀವಲ್ಲ ನಾವು. ಇನ್ನು ಬೇರೆ ರಾಜ್ಯದಲ್ಲಿ ಇನ್ನೂ ಶುರುನೇ ಮಾಡಿಲ್ಲ, ದುಡ್ಡೇ ಕೊಟ್ಟಿಲ್ಲ. ನಾವು ಅಟ್ಲೀಸ್ಟ್ ಇಷ್ಟೆಲ್ಲ ಸೇರಿ ಆಲ್ಮೋಸ್ಟ್ 100 ಕೋಟಿ ಮೇಲೆ ಹಣನ ಈ ಒಂದು 5 ಗ್ಯಾರಂಟಿಗಳಿಗೆ ಆಗ ಕೊಟ್ಟಿದ್ದೀವಿ. 100 ಚಿಲ್ಲರೆ ಕೋಟಿ ಯಾರೇ ಆಗಿದೆ. ಯಾವ ಹಗರಣ ಏನಿಲ್ಲ. ಹಗರಣ ಯಾರು ತಿಂದಾಕ್ಬಿಟ್ಟಿದ್ರೆ ಈಗ ಬೇರೆ ಬೇರೆ ಯಾವುದಾದ್ರು ಹಾಕ್ಬಿಟ್ಟು ಹಿಂದೆ ಕೆಲವು ಕಾರ್ಪೊರೇಷನ್ಸು ಕೆಲವು ಇದು ಎಲ್ಲ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಡ್ಕೊಂಡು ಹೊಂಟೋಗಿವಲ್ಲ, ಆ ಥರ ಅದು ಹಗರಣ ಅಂತ ಹೇಳ್ಬೋದು. ಇದು ಯಾವ ಹಗರಣ ಇಲ್ಲ. ಗೃಹಲಕ್ಷ್ಮಿ ವಿಚಾರನ ನಾವು ಬಯಲಿಗೆ ತಂದಿದ್ದೀವಿ ಅನ್ನೋದ್ರ ಬಗ್ಗೆ ಖುಷಿಯಿಂದ ಏನೋ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸರ್. ಯಾವಿಲ್ಲ, ತೆಂಗಿನಕಾಯಿ ಇಲ್ಲ, ಮೆಣಸಿನಕಾಯಿ ಇಲ್ಲ, ನಡೀಲಿ ಸರ್. ಇನ್ನೊಂದು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ 10ನೇ ತಾರೀಕು ಹಾಕ್ತೀವಿ, ಇನ್ನೂ ಹಾಕಿಲ್ಲ ಸರ್. ಮಾತಾಡೋಣ. ಹಾಕಿಲ್ಲ ಅಂತಂದ್ರು. ಈಗ ಮತ್ತೊಂದು ಹಗರಣ ಬಯಲಿಕ್ಕೆ ಬರ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಳಿನಲ್ಲಿ ಹೇಳಿದ್ದಾರೆ ಸರ್. ನೋಡಪ್ಪ, ಏನು ಯಾವ ಹಗರಣ ಬೇಕಾದ್ರೂ ಅವ್ರು ತರಲಿ. ಏನು ಹಗರಣನ ದುಡ್ಡು ಕಲೆಕ್ಷನ್ ಹೆಂಗಾಗ್ತದೆ? ಈ ಕೇಂದ್ರ ಸರ್ಕಾರ ಏನು ದಿನ ನಮ್ಗೆ ದುಡ್ಡು ಕೊಟ್ಬಿಡ್ತಾರ? ಈಗ ನೀವು ಬಿಲ್ಗಳು ಕಟ್ಟಬೇಕು, ಕರೆಕ್ಟಾಗಿ ಕಟ್ತೀರಾ? ಈಗ ಟ್ಯಾಕ್ಸ್ ಕಟ್ಟಬೇಕು, ಏನು ಕರೆಕ್ಟಾಗಿ ಏನು ಲೆಕ್ಕಾಚಾರ ಹಾಕಿ ಬಂದ್ಬಿಡ್ತದ? ನಾವೇ ಸಂಬಳ ಕೊಡ್ಬೇಕಾದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ತದಪ್ಪ. ನಮ್ಮ ಸಂಸ್ಥೆಗಳಲ್ಲೇ ಆಗ್ತದೆ. ನಾನೇ ಕಾಂಗ್ರೆಸ್ ಆಫೀಸಲ್ಲಿ ಸಂಬಳ ಕೊಡ್ಬೇಕಾದ್ರೆ ಒಂದು 15 ದಿನ ಲೇಟ್ ಆಗ್ತದೆ, ವಾರ ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತದೆ. ಹಂಗೆ ಜನನೂ ಹಾಕ್ಬೇಕಾದ್ರೆ ಜನ ಹಾಕದಾಗ ತಾನೇ ನಾವು ದುಡ್ಡು ಕೊಡೋದು. 24 ತಿಂಗಳು 25 ತಿಂಗಳು ಕೊಟ್ಟಿದ್ದೀವಲ್ಲ ನಾವು. ಇನ್ನು ಬೇರೆ ರಾಜ್ಯದಲ್ಲಿ ಇನ್ನೂ ಶುರುನೇ ಮಾಡಿಲ್ಲ, ದುಡ್ಡೇ ಕೊಟ್ಟಿಲ್ಲ. ನಾವು ಅಟ್ಲೀಸ್ಟ್ ಇಷ್ಟೆಲ್ಲ ಸೇರಿ ಆಲ್ಮೋಸ್ಟ್ 100 ಕೋಟಿ ಮೇಲೆ ಹಣನ ಈ ಒಂದು 5 ಗ್ಯಾರಂಟಿಗಳಿಗೆ ಆಗ ಕೊಟ್ಟಿದ್ದೀವಿ. 100 ಚಿಲ್ಲರೆ ಕೋಟಿ ಯಾರೇ ಆಗಿದೆ. ಯಾವ ಹಗರಣ ಏನಿಲ್ಲ. ಹಗರಣ ಯಾರು ತಿಂದಾಕ್ಬಿಟ್ಟಿದ್ರೆ ಈಗ ಬೇರೆ ಬೇರೆ ಯಾವುದಾದ್ರು ಹಾಕ್ಬಿಟ್ಟು ಹಿಂದೆ ಕೆಲವು ಕಾರ್ಪೊರೇಷನ್ಸು ಕೆಲವು ಇದು ಎಲ್ಲ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಡ್ಕೊಂಡು ಹೊಂಟೋಗಿವಲ್ಲ, ಆ ಥರ ಅದು ಹಗರಣ ಅಂತ ಹೇಳ್ಬೋದು. ಇದು ಯಾವ ಹಗರಣ ಇಲ್ಲ. ಗೃಹಲಕ್ಷ್ಮಿ ವಿಚಾರನ ನಾವು ಬಯಲಿಗೆ ತಂದಿದ್ದೀವಿ ಅನ್ನೋದ್ರ ಬಗ್ಗೆ ಖುಷಿಯಿಂದ ಏನೋ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸರ್. ಯಾವಿಲ್ಲ, ತೆಂಗಿನಕಾಯಿ ಇಲ್ಲ, ಮೆಣಸಿನಕಾಯಿ ಇಲ್ಲ, ನಡೀಲಿ ಸರ್. ಇನ್ನೊಂದು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ 10ನೇ ತಾರೀಕು ಹಾಕ್ತೀವಿ, ಇನ್ನೂ ಹಾಕಿಲ್ಲ ಸರ್. ಮಾತಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.